ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಭಾರೀ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾನೆ ಇರುತ್ತೆ. ಕಾಮಗಾರಿ ಒಂದ್ ಕಡೆ ಸಾಗ್ತಾ ಇದೆ, ಮಳೆಯ ಅಬ್ಬರಕ್ಕೆ ಮಾಲ್ನ ರೂಫಿಂಗ್ ಲೀಕೇಜ್ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಯ M5 ಮಾಲ್ನಲ್ಲಿ ಸೋರ್ತಾ ಇದೆ ನೀರು. 6 ತಿಂಗಳ ಹಿಂದೆಯಷ್ಟೇ ಓಪನ್ ಆಗಿದ್ದಂತಹ M5 ಮಾಲ್ನ ಸಿನಿಮಾ ಥಿಯೇಟರ್ನಲ್ಲಿ ಲೀಕೇಜ್ ಆಗ್ತಾ ಇದೆ. ಸಿನಿಮಾ ನೋಡ್ತಾ ಇದ್ದವರ ಮೇಲೆ ಮಳೆಯ ನೀರು ಬಿದ್ದಿದೆ. ಮಳೆ ನೀರು ತೊಟುಕ್ತಾ ಇದ್ದಂತೆ ಪ್ರೇಕ್ಷಕರಿಗೆ ಶಾಕ್ ಆಗಿದೆ. ಒಂದು ಕ್ಷಣ, ಹೊಸದಾಗಿ ನಿರ್ಮಾಣ ಆಗಿದೆಯಲ್ಲ ಈ ಮಾಲು, ಇಷ್ಟು ಬೇಗ ನೀರು ಸೋರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಅಲ್ಲಿ ಹೋದಂತಹ ಈ ಪ್ರೇಕ್ಷಕರು ಏನಿದ್ದಾರೆ ಒಂದು ಕ್ಷಣ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ. ಏನೋ ಒಂದು 25 ವರ್ಷನೋ 30 ವರ್ಷ ಆಗಿದೆ ಈ ಒಂದು ಮಾಲ್ನನ್ನು ನಿರ್ಮಾಣ ಮಾಡಿ, ಹಾಗಾಗಿ ಮಳೆಯ ನೀರು ಸೋರ್ತಾ ಇದೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಬಿಡು, ಆಯಿತು, ಹಳೆ ಥಿಯೇಟ್ರ್ ಅಲ್ವಾ ಅಂತ ಹೇಳಿ. ಬಟ್ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಓಪನ್ ಆದಂತಹ ಮಾಲ್ನ ಪರಿಸ್ಥಿತಿ ಈ ರೀತಿ ಅಂತಂದರೆ ಎಷ್ಟರ ಮಟ್ಟಿಗೆ ಕಾಮಗಾರಿ ಆಗಿದೆ, ಕಳಪೆ ಕಾಮಗಾರಿ ಅನ್ನೋದು ತೋರಿಸ್ತಾ ಇದೆ ನೋಡಿ.